ಮಂಜುನಾಥನಿಗೆ ಮೊದಲೇ ಮದುವೆ ಆಗಿದೆ ಅನ್ನೋದೇ ನಿಜ ಆದ್ರೆ ರೇಣುಕಮ್ಮ ನಮಗ್ ಮೋಸ ಮಾಡಿದಾಳೆ ಅಂತಾಯ್ತು. ಹೌದು ಹೌದು, ಮೋಸ ಮಾಡಿದವ್ರನ್ನ ಸುಮ್ಮನೆ ಬಿಡಬಾರ್ದು. ನೋಡಮ್ಮ, ಕೂತು ಮಾತಾಡೋಣ. ನಿನ್ನ ಮಾತು ಸತ್ಯನೇ ಆದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಈಗ ಯಾರ ಹತ್ರ ಜಗಳ ಮಾಡಿ ಏನ್ ಪ್ರಯೋಜನ? ಆಗಿರೋದಂತೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ವಲ್ಲ? ಹೂನಮ್ಮ, ಬದಲಾಯಿಸಕ್ಕಾಗಲ್ಲ ಅಂದ್ಮೇಲೆ ಒಪ್ಕೋಬೇಕು. ಒಪ್ಕೊಳ್ಳೋಣ, ಎಲ್ರು ಕುಂತು ವಿಚಾರಿಸೋಣ. ವಿಚಾರಿಸೋಕ್ ಮುಂಚೆ ನಿನ್ ಇಷ್ಟು ಅವಸರ ಪಟ್ಬಿಟ್ಟು ಅಂತ ಕಿರ್ಚಾಡ್ಬಿಟ್ರೆ ಹೇಗೆ? ವಿಚಾರಿಸೋ ಮಾತೆಲ್ಲ ಈ ತಕ್ಷಣಕ್ಕೆ ನನ್ನ ಸಮಾಧಾನ ಮಾಡಕ್ ಅಷ್ಟೇ. ನಿಮ್ ನಾಟಕಗಳು ಏನಂತ ನಂಗೆ ಚೆನ್ನಾಗಿ ಗೊತ್ತು. ನಾಟಕ ಎಲ್ಲ ಏನೂ ಇಲ್ಲಮ್ಮ. ಪೂರ್ತಿ ಸತ್ಯ ಗೊತ್ತಾಗೋ ತನಕ ಸ್ವಲ್ಪ ಸಮಾಧಾನ ಮಾಡ್ಕೊ. ನಾನು ಆ ಸುಬ್ಬಣ್ಣನ ಕರೆಸ್ತೀನಿ, ಮಾತಾಡಿ ವಿಚಾರಿಸ್ತೀನಿ. ನಿನಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡ್ತೇವೆ ನ್ಯಾಯಶು. ನೀನೇನೋ ಅನ್ಯಾಯ ಆಗ್ತಿದೆ ಅಂತಿದ್ಯಾ, ಆದ್ರೆ ವಿಚಾರಿಸೋಣ. ಮದುವೆಗೆ ಮೊದಲೇ ಅವ್ರಿಗೆ ಸತ್ಯ ಹೇಳಿದ್ದೀನಿ. ಹೀಗೀಗೆ ನನ್ನ ಮಗನಿಗೊಂದು ಮದುವೆ ಆಗಿದೆ ಅಂತ ಹೇಳೇ ಮದುವೆಗೆ ಒಪ್ಪಿಸಿದ್ದು. ಇದೇನಮ್ಮ ಇದು ಹೊಸ ವಿಷಯ? ಇದು ಎರಡನೇ ಸಂಬಂಧ ಅಂತ ಗೊತ್ತಿದ್ದು ಅವ್ರಿಗೆ ಮದುವೆಗೆ ಒಪ್ಕೊಂಡ್ರ? ಒಪ್ಕೊಂಡಿದ್ದಕ್ಕೆ ತಾನೆ ನಿಮ್ಮಿಬ್ರು ಮದುವೆ ನಡೆದಿದ್ದು. ಕಾಂತಿ, ಒಂದ್ ಕೆಲಸ ಮಾಡು. ನಾಳೆ ತೋಟಕ್ಕೆ ಹೋಗಿ ಬಾಳೆ ಎಲ್ಲ ತಗೊಂಡ್ ಬಾ, ಯಾರೋ ಊಟಕ್ಕೆ ಬರ್ತಾರಂತೆ. ಹಾಗೆ ಬೆಳಗ್ಗೆನೆ ಸಂತೆಗೆ ಹೋಗಿ ತರಕಾರಿ ಎಲ್ಲ ತಂದ್ಬಿಡು. ಸುಶೀಲಾ, ಕಾಂತಿನಲ್ಲೂ ಹೊರಗೆ ಕಳಿಸ್ಬೇಡ. ಇನ್ಮೇಲೆ ಅವಳು ಮನೆ ಕೆಲಸ ಮಾಡೋದು ಬೇಡ. ಕೆಂಪಿಗೆ ಹೇಳು, ತರಕಾರಿ ತರೋದು, ಕೊಟ್ಟಿಗೆ ಕೆಲಸ ಮಾಡೋದೆಲ್ಲ ಅವಳು ಮಾಡಿ. ನೋಡು, ಕಾಂತಿ ಇನ್ಮೇಲೆ ಇಂಥ ಹೊರಗಿನ ಕೆಲಸ ಮಾಡೋದು ಬೇಡ. ನೀನು ಗಂಗಾ ಮಾಡ್ತಿರಲ್ಲ, ಆ ಕೆಲಸ ಅವಳಿಗೆ ಹೇಳು. ಯಾಕತ್ತೆ? ಅವಳೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ. ಅವಳು 1000 ಹೇಳ್ತಾಳೆ. ಅವಳು ಹೇಳ್ದಾಗ ಕೇಳ್ಕೊಂಡಿರೋದಕ್ಕಲ್ಲ ನಾವಿರೋದು. ನಾವು ಹೇಳಿ ಕೆಲಸ ಮಾಡಬೇಕು ಅಷ್ಟೇ. ಯೌವನದಲ್ಲಿ ಮನಸ್ಸು ಏನ್ ಬೇಕಾದ್ರೂ ಮಾಡು ಅನ್ನತ್ತೆ. ಆದ್ರೆ ಬರ್ತಾ ಬರ್ತಾ ಭಯ ಶುರು ಆಗತ್ತೆ. ನನಗೆ ಯಾರಿದ್ದಾರೆ ಅಂತ ಅನ್ಸುತ್ತೆ. ಈಗ ನೀನ್ ಮಂಜುನ್ ಬಿಟ್ಟು ಬರ್ತೀಯ ಅಂತ ಇಟ್ಕೋ, ಆದ್ರೆ ಮುಂದೆ ನಿನ್ಗೆ ಯಾರಿದ್ದಾರೆ? ಯಾರು ನಿನ್ನ ಮದ್ವೆ ಆಗ್ತಾರೆ? ಹಾಗಂತ ಅವನ ಜೊತೆ ಸಂಸಾರ ಮಾಡ್ಬೇಕಾ ನಾನು? ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಮೊದ್ಲು ಅವ್ರ ಮನೆಗೆ ಹೋಗೋಣ, ಸತ್ಯ ಏನು ಅಂತ ತಿಳ್ಕೊಳ್ಳೋಣ. ಒಂದ್ ವೇಳೆ ಅವ್ರು ಮೋಸ ಮಾಡಿದ್ದು ನಿಜಾನೇ ಅಂತಾದ್ರೆ ನೀನ್ ಅವ್ರ ಮೇಲೆ ಸೇಡ್ ತೀರಿಸ್ಕೋ. ಯಾರು ಬೇಡ ಅಂದವರು? ಕಾಂತಿ, ನಿನ್ನನ್ನು ಮನೆ ಕೆಲಸ ಮಾಡಬೇಡ ಅಂತ ಹೇಳಿದ್ದು ನಾನ್ ನಿನ್ನನ್ನು ಒಪ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕಲ್ಲ. ನೀನು ಮನೆಯಿಂದ ಆಚೆ ಹೋಗ್ಬಾರ್ದು, ಬೇರೆ ಯಾರಿಗೂ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೆ. ಐಶ್ವರ್ಯ ಇಲ್ಲ ಅಂದ ತಕ್ಷಣ ನೀನು ಆ ಸ್ಥಾನಕ್ಕೆ ಬರ್ತೀನಿ ಅನ್ನೋ ಆಸೆ ಇಟ್ಕೋಬೇಡ. ನಿನ್ನ ಸ್ಥಾನ ಇದೆ. ಮದುವೆ ಮುಂಚೆನೆ ನೀನು ದೊಡ್ಡಮ್ಮನ ಹತ್ರ ಮಾತಾಡಿದ್ರೆ ಇವತ್ತು ನಿನಗೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ, ತಿಳ್ಕೊ. ಸತ್ಯ, ಅದನ್ನ ಬಿಟ್ಟು ಬೇರೆ ಏನಾದ್ರೂ ಮಾತಾಡು. ಒಂದ್ಸಲಿ ಮುಂದೆ ಬಂದ್ಮೇಲೆ ಹಿಂದೋಗಕ್ಕಾಗತ್ತಾ? ಈಗ ನಾನು ಏನ್ ಮಾಡ್ಲಿ ಹೇಳು? ಯಾವ ಹಂತದಲ್ಲಿ ಬೇಕಾದ್ರೂ ನಿರ್ಧಾರ ತಗೋಬೋದು ಕಣೋ, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಈಗ ಸದ್ಯಕ್ಕೆ ನಾನು ಹೇಳ್ದಂಗೆ ಕೇಳು. ಏನು? ನಿನಗೆ ಕಾಂತಿ ಬೇಕಾ ಐಶ್ವರ್ಯ ಬೇಕಾ ಅಂತ ನಿರ್ಧಾರ ಮಾಡ. ನೋಡು ಮಂಜು, ಇಬ್ಬರಲ್ಲಿ ಒಬ್ರಿಗೆ ನಿನ್ನ ಬಿಟ್ಟು ಹೋಗೋದಕ್ಕೆ ಹೇಳಿ. ಹಾಗಂತ ಅವ್ರ ಜೊತೆ ನಿಷ್ಠುರವಾಗಿ ಮಾತಾಡಬೇಕು ಅಂತೇನಿಲ್ಲ. ಅವರಿಬ್ಬರನ್ನು ಕರೆದು ಕೂರಿಸ್ಕೊಂಡು ಮಾತಾಡಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳಿ. ಮುಂದಿನ ನಿರ್ಧಾರ ಅವರೇ ತಗೋ. ಮೊದಲು ನಿನ್ನ ಜೀವನದಲ್ಲಿ ಬಂದವಳು ಕಾಂತಿ. ಅವಳೇನು ತಪ್ಪು ಮಾಡಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಸಹಿಸ್ಕೊಂಡು ನಿನ್ನ ಜೊತೆನೇ ಇಲ್ವಾ? ಹಾಗಂತ ಐಶ್ವರ್ಯ ತಪ್ಪು ಮಾಡಿದಾಳೆ ಅಂತಲ್ಲ, ಅವಳು ಒಳ್ಳೆವಳೆ. ಆದರೆ ನೀನು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾರೋ ಒಂದು ವಿಷಯ ಇದೆ. ಒಂದು ವೇಳೆ ನೀನು ಕಾಂತಿನ ನಿನ್ನಿಂದ ದೂರ ಮಾಡಿದ್ರೆ ಅವಳು ಇಡೀ ಜೀವನ ಒಂಟಿಯಾಗಿರ್ತಾಳೆ. ಖಂಡಿತ ಇನ್ನೊಂದು ಮದುವೆ ಆಗಲ್ಲ ಅವಳು. ಆದ್ರೆ ಐಶ್ವರ್ಯನ ವಿಷಯದಲ್ಲಿ ಹಾಗಲ್ಲ. ನೀನು ಅವಳನ್ನ ದೂರ ಮಾಡಿದ್ರೆ ಅವಳ ಜೀವನ ಮುಂದುವರಿಯುತ್ತೆ. ಅವಳ ಅಪ್ಪ ಅಮ್ಮಳು ಖಂಡಿತ ಇನ್ನೊಂದು ಮದುವೆ ಮಾಡೇ ಮಾಡ್ತಾರೆ. ನೋಡು ಮಂಜು, ನಾ ಹೇಳಿದ ಮಾತನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಾ.